ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮಗೋಸ್ಕರ. ಏನಪ್ಪ ವಿಚಾರ ಅಂದರೆ, ಸಿನಿಮಾದಲ್ಲಿ ನಟಿಸಿರುವಂಥ ಆನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ ಆನೆ ಯಾವುದು ಗೊತ್ತಾ? ಶ್ರೀದೇವಿ ಅಂತ. ರೀಸೆಂಟಾಗಿ ಬಿಡುಗಡೆ ಆದಂತಹ ಕಾಂತಾರ ಚಾಪ್ಟರ್ 1 ಮೂವಿ ಎಲ್ಲರೂ ಕೂಡ ನೋಡಿರ್ತೀರ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ಬ್ರಹ್ಮಕಲಶ ಅಂತ ಒಂದು ಸಾಂಗ್ ಇದೆ. ಈ ಮೂವಿ ನೋಡಿರೋರು ಎಲ್ಲರೂ ಕೂಡ ಆ ಸಾಂಗ್ನ ನೋಡಿರ್ತೀರ. ಆ ಸಾಂಗ್ನಲ್ಲಿ ಒಂದು ಆನೆ ಇದೆ. ಆ ಆನೆ ಕಂಪ್ಲೀಟಾಗಿ ಸಾಂಗ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಕೂಡ ಈ ಆನೆ ಕಾಣಿಸ್ಕೊಳ್ಳುತ್ತೆ. ಈ ಆನೆ ಹೆಸರು ಶ್ರೀದೇವಿ ಅಂತ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಫೋಟೋ ಹಾಕಿದ್ದೀನಿ. ಸಾಂಗ್ನಲ್ಲಿ ಕಾಣಿಸ್ಕೊಳ್ಳೋವಂಥ ಸೀನ್ ಅದು. ಆನೆ ಕಾಣಿಸ್ಕೊತಾ ಇದೆಯಲ್ಲ, ಶ್ರೀದೇವಿ ಕಾಣಿಸ್ಕೊತಿರೋ ಅಂಥ ಫೋಟೋಗಳು. ಈ ಆನೆ ಎಲ್ಲಿದೆ ಅಂತ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೊಂದು, ಈಗ ನಿಮ್ಮ ಮುಂದೆ ವಿಡಿಯೋ ಕಾಣಿಸ್ತಾ ಇದೆಯಲ್ವಾ, ಇದು ಶ್ರೀದೇವಿ ಆನೆನೇ. ಮೇಲ್ಗಡೆ ಹತ್ತುತ್ತಿರೋರು ಬೇರೆ ಯಾರೂ ಅಲ್ಲ, ನಾನೇ. ಸ್ವತಃ ಇಲ್ಲಿ ಕುಂತಿದ್ದೀನಲ್ಲ, ನಾನೇ. ನನಗೇನೋ ಗೊತ್ತಿಲ್ಲ, ಈ ವಿಡಿಯೋ ಮಾಡಬೇಕಾದ್ರೆ ಈ ಟಿ ಶರ್ಟ್ ಹಾಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಆಕಸ್ಮಿಕವಾಗಿ ವಿಡಿಯೋ ಮಾಡೋಕ್ಕೆ ಅಂತ ಕೂತ್ಕೊಂಡೆ. ಆಮೇಲೆ ನೆನಪಾಯಿತು, ಇದೇ ಟಿ ಶರ್ಟ್ನಲ್ಲಲ್ವಾ ಶ್ರೀದೇವಿ ಮೇಲೆ ಹತ್ತಿದ್ದು ಅಂತ. ತುಂಬ ಸಾಧು ಸ್ವಭಾವದ ಆನೆ. ಸಾಧು ಸ್ವಭಾವ ಅಂದರೆ ಮಾವುತರು ಇದ್ದಾಗ ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡಲ್ಲ, ತೊಂದರೆ ಕೊಡಲ್ಲ. ಬೇರೆಯವ್ರು ಇದ್ದಾಗ ಅಟ್ಯಾಕ್ ಮಾಡೇ ಮಾಡ್ತವೆ. ಗಂಡಾನೆನೂ ಬಿಡಲ್ಲ, ಹೆಣ್ಣಾನೆಗಳು ಕೂಡ ಬಿಡಲ್ಲ. ಮೂವಿನಲ್ಲೇ ನಟನೆ ಮಾಡಿದೆ ನಮ್ಮ ಭಾಗದ ಆನೆ. ಅದಕ್ಕೆ ನಾನು ಖುಷಿ ಪಡ್ತೀನಿ. ಸಿನಿಮಾದಲ್ಲಿ ನಟನೆ ಮಾಡಿರುವ ಆನೆ ಜೊತೆ ಸ್ವಲ್ಪ ಟಚ್ಚಲ್ಲಿ ಇಟ್ಕೊಂಡಿದ್ದೀನಿ ಅಂತ ನನಗೆ ಕೂಡ ಖುಷಿಯಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಶ್ರೀದೇವಿ ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ, ಅವಳಿರೋ ಜಾಗಕ್ಕೆ ಹೋಗಿ, ನಮ್ಮ ಶ್ರೀದೇವಿ ಆನೆ ಇದೆಯಲ್ಲ ಅಲ್ಲಿರೋ ಜಾಗಕ್ಕೆ ಹೋಗಿ ವಿಡಿಯೋನ ನಿಮಗೆ ತೋರಿಸ್ತೀನಿ, ಶ್ರೀದೇವಿ ಯಾವ ರೀತಿ ಇದ್ದಾಳೆ ಅಂತ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ನೀವು ನಮಗೆ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ನೋಡಿದ್ರಲ್ಲ ಶ್ರೀದೇವಿ ಯಾವ ರೀತಿ ಇದ್ದಾಳೆ ಅಂತ. ಈ ಸಿನಿಮಾದಲ್ಲಿ ನಟನೆ ಮಾಡಿರೋದು ಇದೇ ಆನೆ, ಯಾವುದೋ ಬೇರೆ ಆನೆ ಅಲ್ಲ. ಅದು ಮೇಲ್ಗಡೆ ಹತ್ತಿದ್ದು ನನಗೆ ಕೂಡ ಖುಷಿ ಇದೆ. ಅದನ್ನು ಪದೇ ಪದೇ ನಾನು ವಿಡಿಯೋಸ್ ಹಾಕ್ತಿದ್ದೆ. ಈ ವಿಚಾರ ಹೇಳಬೇಕು ಅಂತ ಇವತ್ತು ನನಗೆ ಸ್ವಲ್ಪ ಫ್ರೀ ಆಗಿರೋದು. ಯಾಕೆಂದರೆ ನಾವು ರೈತರ ಫ್ಯಾಮಿಲಿ ಆಗಿರೋದ್ರಿಂದ ಅಗ್ರಿಕಲ್ಚರ್ ಓರಿಯೆಂಟೆಡ್ ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಂತ. ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಒಟ್ಟಿನಲ್ಲಿ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿರೋದು ನಮ್ಮ ಶ್ರೀದೇವಿ. ಬುಡದಲ್ಲಿ ಕಾಣಿಸೋದಲ್ಲ, ಅದೇ ಆನೆ.